ಥಿಯೇಟರ್ಗೆ ಜನ ಬರೋದು ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳಿಗೇನೆ. ಒಂದ್ ಸಿನಿಮಾ ದುಡ್ಡು ಮಾಡಬೇಕು ಅಂದ್ರೆ ಅದರಲ್ಲಿ ಸ್ಟಾರ್ ಇರಲೇಬೇಕು. ಹಾಗಾಗಿ ನಮ್ಮ ಇವತ್ತಿನ ಈ ವಿಡಿಯೋ ಕೂಡ ಸ್ಟಾರ್ಸ್ ಬಗ್ಗೆನೇ ಇದೆ. ಈ ವಿಡಿಯೋದಲ್ಲಿ ನಾವು 2025ರಲ್ಲಿ ರಿಲೀಸ್ ಆಗ್ತಿರೋ ಕನ್ನಡದ ಸ್ಟಾರ್ ನಟರ ಮತ್ತು ನಿರ್ದೇಶಕರ ಸಿನಿಮಾಗಳು ಯಾವ್ಯಾವುದು ಅಂತ ಹೇಳ್ತಿದೀವಿ. ನೀವೆಷ್ಟೊತ್ತು ಫ್ರೀ ಇರ್ತೀರೋ ಅಷ್ಟೊತ್ತು ವಿಡಿಯೋ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಮ್ಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವರ್ಷ ಥಿಯೇಟರ್ಗೆ ಜನ ತುಂಬಿಸೋ ಸಿನಿಮಾಗಳ ಲಿಸ್ಟ್ ನಲ್ಲಿ ಪ್ರೇಮ್ಸ್ ಅವರ ಕೇಡಿ ಇದೆ. ಕೇಡಿ ದ ಡೆವಿಲ್, ಸ್ಟಾರ್ ಡೈರೆಕ್ಟರ್ ಪ್ರೇಮ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಾಂಬಿನೇಷನ್ ನ ಸಿನಿಮಾ. ಪ್ರೇಮ್ ಸಿನಿಮಾ ಅಂದ್ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ನೀವ್ ಏನೇ ಮಾಡಿದ್ರು ಪ್ರೇಮ್ಸ್ ನ ಇಗ್ನೋರ್ ಮಾಡಕ್ಕಾಗಲ್ಲ. ಪ್ರತಿ ಸಲ ಕೂಡ ಅವರು ಅವ್ರದೇ ಆದ ರೀತಿಯಲ್ಲಿ ವಾಪಸ್ ಎದ್ದು ಬರ್ತಿರ್ತಾರೆ. ಈ ಸಲ ಪ್ರೇಮ್ ಜೊತೆ ಹೀರೋ ಆಗಿ ಧ್ರುವ ಸರ್ಜಾ ಇದ್ದಾರೆ. ಹಾಗೆ ಯುವ ಸಿನಿಮಾದಲ್ಲಿ ಟ್ರೋಲ್ ಸಾಂಗ್ಗೆ ಸ್ಟೆಪ್ಸ್ ಹಾಕಿದ್ದ ರೀಶ್ಮಾ ನಾಣಯ್ಯ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊತಿದ್ದಾರೆ. ಕೇಡಿ ರೌಡಿಸಂ ನ ಸಿನಿಮಾ ಬೇರೆ. ರೌಡಿಸಂ ಜೊತೆ ಲವ್ ಸ್ಟೋರಿ ಹೇಳೋಕೆ ಪ್ರೇಮ್ ಅವರು ಫೇಮಸ್. ಇವರ ಪ್ಯಾನ್ ಇಂಡಿಯಾ ಸಿನಿಮಾ ಹೇಗಿರುತ್ತೆ ಅನ್ನೋ ಕುತೂಹಲ ನಮಗೂ ಇದೆ. ಆಲ್ರೆಡಿ ಶಿವನೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ ಅಂತ ಪ್ರೇಮ್ಸ್ ಎಲ್ಲಾ ಕಡೆ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಪ್ರೇಮ್ಸ್ ಅಂದ್ರೆ ಪ್ರಮೋಷನ್, ಮಾರ್ಕೆಟಿಂಗ್ ಅಷ್ಟೇ ಅಲ್ಲ, ಅವರ ಸಾಂಗ್ಸ್ ಕೂಡ ಚೆನ್ನಾಗಿರ್ತವೆ. ಈ ವರ್ಷ ಕೇಡಿ ಥಿಯೇಟರ್ಗೆ ಜನ ತುಂಬಿಸ್ಲಿ, ಧ್ರುವ ಸರ್ಜಾ ಮತ್ತೆ ಸಕ್ಸಸ್ ನೋಡ್ಲಿ. 45 ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ತುಂಬಾ ಕಾರಣಗಳಿವೆ. ಮೊದಲನೇದು ಶಿವಣ್ಣ ಉಪೇಂದ್ರ ಅವರ ಕಾಂಬಿನೇಷನ್. ಪ್ರೀತ್ ಸೇ ಲವ್ ಕುಶ ಆದ್ಮೇಲೆ ತುಂಬಾ ವರ್ಷಗಳ ನಂತರ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರ್ತಿದೆ. ಇವರಿಬ್ರ ಜೊತೆಗೆ ಇತ್ತೀಚೆಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ನಟ ಮತ್ತು ನಿರ್ದೇಶಕ ರಾಜ್ ಬಿ ಶೆಟ್ಟಿ ಅವರು ಕೂಡ ಅಭಿನಯಿಸ್ತಾ ಇದ್ದಾರೆ. 45 ಮಲ್ಟಿ ಸ್ಟಾರ್ ಸಿನಿಮಾ ಆಗಿರೋದ್ರಿಂದ ಅಭಿಮಾನಿಗಳಲ್ಲಿ ತುಂಬಾ ನಿರೀಕ್ಷೆ ಮೂಡಿಸಿದೆ. ಎರಡನೇ ಕಾರಣ, 140 ಸಿನಿಮಾಗಳಿಗೆ ಮ್ಯೂಸಿಕ್ ಕೊಟ್ಟಿರೋ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಕ್ಯಾಪ್ ಹಾಕಿದ್ದಾರೆ. ಮೊದಲನೇ ಸಿನಿಮಾದಲ್ಲೇ ಅರ್ಜುನ್ ಜನ್ಯ ಅವರು ಶಿವಣ್ಣ, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅವರಿಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಮೂರನೇ ಕಾರಣ, ಅರ್ಜುನ್ ಜನ್ಯ ಅವರು ಶೂಟಿಂಗ್ ಹೋಗಕ್ ಮುಂಚೆನೆ 45 ಸಿನಿಮಾನ ಪೂರ್ತಿ ಅನಿಮೇಷನ್ ಮಾಡಿ ಆಮೇಲೆ ಶೂಟ್ ಮಾಡಿದಾರಂತೆ. ಎಲ್ಲಾ ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಸಿನಿಮಾ ಮಾಡಿದ್ರೆ ಅರ್ಜುನ್ ಜನ್ಯ ಅವರು ಆನಿಮೇಷನ್ ಅಲ್ಲಿ ಪೂರ್ತಿ ಸಿನಿಮಾನೇ ಮಾಡಿದ್ದಾರೆ. ಮ್ಯೂಸಿಕ್ ಮಾಡಿ ಹಿಟ್ ಆಗಿರೋ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಹೇಗಿರುತ್ತೆ ಅನ್ನೋ ಕುತೂಹಲ ನಮಗೂ ಇದೆ. ಕಳೆದ ವರ್ಷ ಶಿವಣ್ಣ ಅವರ ಭೈರತಿ ರಣಗಲ್ ಹಾಗೆ ಉಪೇಂದ್ರ ಅವರ ಯುವ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿವೆ. ಈಗ 45 ಸಿನಿಮಾದಲ್ಲಿ ಇವರಿಬ್ರು ಒಟ್ಟಿಗೆ ಬರ್ತಿದ್ದಾರೆ ಅಂದ್ರೆ ಜನ ಥಿಯೇಟರ್ಗೆ ಬರಲ್ವಾ? ಕಾಂತಾರ ಚಾಪ್ಟರ್ 1 ಸೆಪ್ಟೆಂಬರ್ 2022ರಲ್ಲಿ ಕರ್ನಾಟಕದಲ್ಲಿ ಕಾಂತಾರ ರಿಲೀಸ್ ಆಯ್ತು. ಜನಗಳಿಂದ ಸಿನಿಮಾಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು. ಕೇವಲ ಕರ್ನಾಟಕದ ಜನ ಮಾತ್ರ ಅಲ್ಲ, ಬೇರೆ ಭಾಷೆ ಜನ ಕೂಡ ಸಿನಿಮಾವನ್ನ ಮೆಚ್ಕೊಂಡ್ರು. ಸಿನಿಮಾನ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಪ್ಯಾನ್ ಇಂಡಿಯಾ ರಿಲೀಸು ಮಾಡಿದ್ರು. ಆಮೇಲೆ ಏನಾಯ್ತು ಅನ್ನೋದು ಇತಿಹಾಸ. ಕಾಂತಾರ ಹಿಟ್ ಆದ್ಮೇಲೆ ಈ ವರ್ಷ ಜನ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ಗಾಗಿ ಕಾಯ್ತಿದ್ದಾರೆ. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಶುರು ಆಗಿದೆ. ಸಿನಿಮಾ ರಿಲೀಸ್ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ ಆಗಿದೆ. ಈ ವರ್ಷ ಅಕ್ಟೋಬರ್ 2 ಅಂದ್ರೆ ದಸರಾಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಇಂಡಸ್ಟ್ರಿ ಜನ ಕೂಡ ಈ ಸಿನಿಮಾಗಾಗಿ ಕಾಯ್ತಿದ್ದಾರೆ. ಕಾಂತಾರ ಕನ್ನಡದವ್ರನ್ನ ಮಾತ್ರ ಅಲ್ಲದೆ ಬೇರೆ ಭಾಷೆ ಜನರನ್ನು ಕೂಡ ಥಿಯೇಟರ್ಗೆ ಕರೆಸಿತ್ತು. ಇನ್ನು ಕಾಂತಾರ ಚಾಪ್ಟರ್ 1 ನೋಡೋಕೆ ಜನ ಥಿಯೇಟರ್ಗೆ ಬರೋಲ್ವಾ? ಟಾಕ್ಸಿಕ್ KGF ನ ಸಕ್ಸಸ್ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ಗೆ ಜನ ಕಾಯ್ತಿದ್ದಾರೆ. ಸಿನಿಮಾ ಅನೌನ್ಸ್ ಆದಾಗಿಂದ ಸಿನಿಮಾದ ಅಪ್ಡೇಟ್ ಬಗ್ಗೆ ಜನ ಕೇಳ್ತಾನೆ ಇದ್ದಾರೆ. ರಾಕಿ ಬಾಯ್ ಮುಂದೆ ಏನ್ ಮಾಡ್ತಾರೆ, ಅವ್ರ ಮುಂದಿನ ಸಿನಿಮಾ ಹೇಗಿರುತ್ತೆ ಅನ್ನೋ ಕುತೂಹಲ ಜನರಲ್ ಇದ್ದೇ ಇದೆ. ಯಶ್ ಬರ್ತಡೆಗೆ ಟಾಕ್ಸಿಕ್ ಸಿನಿಮಾ ಟೀಮ್ ಇಂದ ಏನಾದ್ರೂ ಅಪ್ಡೇಟ್ ಸಿಗಬಹುದು, ನೋಡೋಣ. ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಈ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ. ಟಾಕ್ಸಿಕ್ ಗೆ ಆಕ್ಷನ್ ಡೈರೆಕ್ಷನ್ ಮಾಡೋದಕ್ಕೆ ಹಾಲಿವುಡ್ ಇಂದ ಆಕ್ಷನ್ ಡೈರೆಕ್ಟರ್ ಜೆ ಪೆರಿ ಅವರನ್ನ ಕರೆಸಿದ್ದಾರೆ. ಇದೇ ಏಪ್ರಿಲ್ 10ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಆಗಿತ್ತು. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ KGF 2 ರೆಕಾರ್ಡ್ ನ ಮುರಿಯುತ್ತಾ ಅಂತ ನೋಡ್ಬೇಕು. ಇನ್ನು ಈ ಸಿನಿಮಾಗೆ ಜನ ಥಿಯೇಟರ್ಗೆ ಬರ್ತಾರಾ ಅಂತ ಕೇಳೋ ಹಾಗೆ ಇಲ್ಲ. ಈ ಸಿನಿಮಾಗಳ ಜೊತೆ ದರ್ಶನ್ ಅವರ ಡೆವಿಲ್ ಸಿನಿಮಾವನ್ನ 2025ಕ್ಕೆ ರಿಲೀಸ್ ಮಾಡೋ ಪ್ಲಾನ್ಸ್ ಇತ್ತು. ಆದ್ರೆ ಸಿನಿಮಾ ಶೂಟಿಂಗ್ ನಡೆಯುತ್ತಾ, ಈ ವರ್ಷ ಸಿನಿಮಾ ರಿಲೀಸ್ ಆಗುತ್ತಾ ಅಂತ ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಸಿನಿಮಾ ಟೀಮ್ ಅವ್ರು ಕೂಡ ಏನು ಅಪ್ಡೇಟ್ಸ್ ಕೊಟ್ಟಿಲ್ಲ. ಅಂದುಕೊಂಡ ಹಾಗೆ ಸಿನಿಮಾ ಏನಾದ್ರೂ ಈ ವರ್ಷ ರಿಲೀಸ್ ಆದ್ರೆ ಖಂಡಿತ ಜನ ಥಿಯೇಟರ್ಸ್ಗೆ ನುಗ್ತಾರೆ. ಅನೂಪ್ ಭಂಡಾರಿ ಮತ್ತು ಸುದೀಪ್ ಕಾಂಬಿನೇಷನ್ ನ ಮುಂದಿನ ಚಿತ್ರ ಬಿಲ್ಲಾ ರಂಗ ಭಾಷಾ. ಈ ಸಿನಿಮಾ ಬಗ್ಗೆ ಜನರಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇವರ ಕಾಂಬಿನೇಷನ್ ನ ವಿಕ್ರಾಂತ್ ರೋಣಗೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಡಿಸೆಂಬರ್ ಕೊನೆಯಲ್ಲಿ ರಿಲೀಸ್ ಆಗಿದ್ದ ಮ್ಯಾಕ್ಸ್ ಕೂಡ ಸೂಪರ್ ಹಿಟ್ ಆಗಿದೆ.
ಇನ್ನು ಬಿಲ್ಲಾರಂಗ ಭಾಷಾ ಏನಾದ್ರೂ ಈ ವರ್ಷ ರಿಲೀಸ್ ಆದ್ರೆ ಖಂಡಿತ ಜನ ಥಿಯೇಟರ್ಸ್ಗೆ ಬಂದೇ ಬರ್ತಾರೆ. ಕಾಟೇರ ಸಿನಿಮಾಗೆ ಕತೆ ಮತ್ತು ಸ್ಕ್ರೀನ್ ಪ್ಲೇ ಬರೆದಿದ್ದ ಜಡೇಶ್ ಕೆ ಹಂಪಿ ಅವರು ವಿಜಯ್ ಕುಮಾರ್ ಅವ್ರಿಗೆ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಜಡೇಶ್ ಕೆ ಹಂಪಿ ಇದಕ್ಕಿಂತ ಮುಂಚೆ ಜೆಂಟಲ್ ಮ್ಯಾನ್, ಗುರು ಶಿಷ್ಯರು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ದುನಿಯಾ ವಿಜಯ್ ಅವರು ಸಲಗಾ ಮೂಲಕ ಡೈರೆಕ್ಟರ್ ವಿಜಯ್ ಕುಮಾರ್ ಆಗಿ ಇಂಡಸ್ಟ್ರಿಗೆ ಹೊಸದಾಗಿ ರೀ ಎಂಟ್ರಿ ಕೊಟ್ರು. ಅವರ ಭೀಮಾ ಕೂಡ ಹಿಟ್ ಆಯ್ತು. ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ರಾಚಯ್ಯ ಬರ್ತಿದೆ. ಕಾಟೇರ ಕೂಡ ಸೂಪರ್ ಹಿಟ್ ಆಗಿತ್ತು. ಅದಕ್ಕೆ ಕತೆ ಬರೆದಿದ್ದ ಜಡೇಶ್ ಕೆ ಹಂಪಿ ಅವರು ಈ ಸಿನಿಮಾಗೂ ಒಳ್ಳೆ ಕಥೆಯನ್ನೇ ಮಾಡ್ಕೊಂಡಿರ್ತಾರೆ ಅಂತ ಹೋಪ್ ಇದೆ. ವಿಜಯ್ ಕುಮಾರ್ ಅವರ ಹಿಂದಿನ 2 ಸಿನಿಮಾ ಕೂಡ ಹಿಟ್ ಆಗಿರೋದ್ರಿಂದ ಈ ಸಿನಿಮಾಗೆ ಕೂಡ ಜನ ಬಂದೇ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ರಮೇಶ್ ಅರವಿಂದ್ ಇವರಿಬ್ರು ಒಟ್ಟಿಗೆ ಅಭಿನಯಿಸಿರೋ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾ ಕೂಡ ಈ ವರ್ಷ ರಿಲೀಸ್ ಆಗೋ ಚಾನ್ಸಸ್ ಇದೆ. ಗಣೇಶ್ ಅವರು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ. ಗಣೇಶ್ ಮತ್ತು ರಮೇಶ್ ಅವ್ರಿಗೆ ಅವ್ರದೇ ಆದ ಫ್ಯಾಮಿಲಿ ಆಡಿಯನ್ಸು ಇದ್ದಾರೆ. ಹಾಗಾಗಿ ಇವರ ಸಿನಿಮಾಗೆ ಕೂಡ ಜನ ಕಾಯ್ತಿದ್ದಾರೆ. ಇವಿಷ್ಟು ಸಿನಿಮಾಗಳು ಜನರನ್ನ ಥಿಯೇಟರ್ಗೆ ಕರೆಸ್ತಾವೆ ಅಂತ ನಾವ್ ಅನ್ಕೊಂಡಿದೀವಿ. ಇವುಗಳ ಜೊತೆ ಹೊಸಬರ ಯಾವ ಸಿನಿಮಾ ಸರ್ಪ್ರೈಸ್ ಆಗಿ ಬರುತ್ತೋ ಗೊತ್ತಿಲ್ಲ. ಮುಂಗಾರು ಮಳೆ, ದುನಿಯಾ, ರಂಗಿತರಂಗ, ಕಿರಿಕ್ ಪಾರ್ಟಿ ಇವೆಲ್ಲ ಹೊಸಬ್ರು ಸಿನಿಮಾಗಳೇ. ಕತೆ ಚೆನ್ನಾಗಿದ್ರೆ, ಸ್ಕ್ರೀನ್ ಪ್ಲೇ ಇಂಟ್ರೆಸ್ಟಿಂಗ್ ಆಗಿದ್ರೆ ಯಾವ ಸಿನಿಮಾಗ್ ಬೇಕಾದ್ರೂ, ಯಾರ ಸಿನಿಮಾಗ್ ಬೇಕಾದ್ರೂ ಜನ ಥಿಯೇಟರ್ಸ್ಗೆ ನುಗ್ತಾರೆ. ಇವತ್ತು ಸ್ಟಾರ್ ಆಗಿರೋರೆಲ್ಲ ಬಂದಾಗ ಹೊಸಬ್ರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.